ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನನ್ನ ಹೆಸರು ಅನ್ನಪೂರ್ಣ. ನಾನು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಿಂದ ಮಾತಾಡ್ತಾ ಇರೋದು. ಇವತ್ತು ನಾನು ಯಾಕೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ನಿಮಗೆಲ್ಲ ಧ್ಯಾನ ಹೇಳ್ಕೊಡ್ಬೇಕು ಅಂತ, ನಿಮ್ಮ ಜೊತೆಗೆ ಧ್ಯಾನ ಮಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಧ್ಯಾನ ಅಂದರೆ ಏನು ಗೊತ್ತಾ? ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವು ಜನಕ್ಕೆ ಗೊತ್ತಿರಲ್ಲ. ಹಾಗಾದರೆ ಧ್ಯಾನ ಅಂದರೆ ಏನು ಅಂತ ತಿಳ್ಕೊಳ್ಳೋಣವಾ? ಧ್ಯಾನ ಅಂದರೆ ಕಣ್ಣುಗಳನ್ನು ಮುಚ್ಕೊಂಡು, ಎರಡು ಕಾಲುಗಳನ್ನು ಮಡಚ್ಕೊಂಡು ಕೂತ್ಕೋಬೇಕು, ಎರಡು ಕೈಗಳ ಬೆರಳುಗಳನ್ನು ಒಂದರಲ್ಲೊಂದು ಜೋಡಿಸ್ಕೋಬೇಕು. ನಿಮ್ಮ ಉಸಿರಿನ ಮೇಲೆ ಗಮನ ಇಡಬೇಕು. ಉಸಿರು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ. ಹಾಗಂದ್ರೆ ಏನು ಗೊತ್ತಾ? ನಿಮ್ಮ ಮೂಗಿನಿಂದ ಗಾಳಿ ಹೊರಗಡೆ ಹೋಗ್ತಾ ಇರುತ್ತೆ ಮತ್ತು ನೀವು ಒಳಗಡೆ ಬರ್ತಾ ಇರುತ್ತೆ. ಅದನ್ನು ಉಸಿರು ಅಂತ ಕರಿತೀವಿ. ನೀವು ಯಾವ ಯೋಚನೆಯೂ ಮಾಡಬಾರ್ದು. ಕಣ್ಣು ಮುಚ್ಕೊಂಡು ಕುಳಿತಾಗ ನಿಮ್ಮ ಮೂಗಿನಿಂದ ಉಸಿರು ಒಳಗಡೆ ಹೋಗುತ್ತಾ ಮತ್ತು ಹೊರಗಡೆ ಬರುತ್ತೆ ಅಲ್ವಾ? ಅದರ ಮೇಲೇ ನಿಮ್ಮದು ಗಮನ ಕೊಡಬೇಕು. ಇಷ್ಟೇ ಸಿಂಪಲ್ಲಾಗಿ ಧ್ಯಾನ ಮಾಡೋದು. ಈಗ ಧ್ಯಾನ ಮಾಡೋಣವಾ? ನಿಮಗೆ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ಕಥೆ ಹೇಳ್ತೀನಿ, ಕೇಳಿ. ಅದರಲ್ಲೂ ಪರೀಕ್ಷೆ ಅಂತ ತುಂಬ ಭಯ ಪಡ್ತಿರ್ತೀರಿ ಅಲ್ವಾ? ಅವರು ಇದನ್ನು ಕೇಳಲೇಬೇಕು. ಅಯ್ಯೋ, ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ ಓದಬೇಕು ಅಂದರೆ, ಅಯ್ಯೋ ನಾನು ತುಂಬ ಕಷ್ಟಪಟ್ಟು ಓದಿದ್ದೀನಿ, ನೆನಪೇ ಇರ್ತಾ ಇಲ್ಲ, ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಕಷ್ಟ 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 ಅಂತ ಅಂದ್ಕೊತಿದ್ದೀರಾ? ಕಷ್ಟ ಅಂದರೆ ಏನು ಗೊತ್ತಾ ನಿಮಗೆ? ಒಂದು ಕತೆ ಹೇಳ್ತೀನಿ, ನಿಜವಾದ ಕತೆನಪ್ಪ ಇದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಓಕೆನಾ? ನಿಮಗೆ ಮೀನುಗಾರ ಅಂದರೆ ಗೊತ್ತು ತಾನೇ? ಮೀನುಗಳನ್ನು ಹಿಡಿಯೋರಿಗೆ ಮೀನುಗಾರ ಅಂತ ಕರಿತೀವಿ. ಅದೇ ರೀತಿ ಸಮುದ್ರ ತೀರದಲ್ಲಿ ತುಂಬ ಜನ ಮೀನುಗಾರರು ಇರ್ತಾರೆ, ಹೌದಾ? ಅದೇ ರೀತಿ ಮೆಕ್ಸಿಕೋ ದೇಶದಲ್ಲಿ ಕೂಡ ಸಮುದ್ರ ತೀರಕ್ಕೆ ತುಂಬ ಜನ ಮೀನುಗಳನ್ನ ಹಿಡಿಯೋದಕ್ಕೆ ಹೋಗ್ತಾ ಇರ್ತಾರೆ. ಒಂದು ದಿನ ಏನಾಗಿರುತ್ತೆ, ಸರ್ಕಾರ ಆದೇಶ ಕೊಟ್ಟಿರುತ್ತೆ, ಏನು ಅಂತ? ಚಂಡಮಾರುತ ಬರುತ್ತೆ, ಯಾರು ಮೀನುಗಳನ್ನು ಹಿಡಿಯೋದಕ್ಕೆ ಹೋಗಬಾರ್ದು ಈ ಸಮಯಕ್ಕೆ ಅಂತ ಯಾವುದೋ ಒಂದು ಸಮಯ ಹೇಳಿರ್ತಾರೆ. ಆದರೂ ಕೂಡ ಕೆಲವು ಜನ ಏನು ಮಾಡಿರ್ತಾರೆ ಅಂದರೆ, ಇನ್ನೂ ಟೈಮ್ ಇದೆ ಚಂಡಮಾರುತ ಬರೋದಕ್ಕೆ ಅಂತ ಹೇಳಿ ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳಿ ಸ್ವಲ್ಪ ಜನ ಹೋಗಿರ್ತಾರೆ. ಓಕೆ, ಚಂಡಮಾರುತ ಬರುವುದಕ್ಕಿಂತ ಮುಂಚೆನೇ ಎಲ್ಲರೂ ತಮ್ಮ ತಮ್ಮ ಜಾಗಗಳನ್ನು ಅಂದರೆ ತಮ್ಮ ತಮ್ಮ ಸಮುದ್ರನ ಬಿಟ್ಟು ಮನೆಗಳಿಗೆ ಬರ್ತಾರೆ. ಆದರೆ ಒಬ್ಬರು ಮಾತ್ರ ಮುಂದೆ 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 ಇನ್ನೂ ಟೈಮ್ ಇದೆ, ಚಂಡಮಾರುತ ಬರೋದಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳಿ ಮುಂದೆ 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 ಹೋಗ್ತಾ ಇರ್ತಾರೆ. ಮಳೆ ಜೋರಾಗಿ ಬಂದುಬಿಡುತ್ತೆ ಸಮುದ್ರದಲ್ಲಿ, ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಚಂಡಮಾರುತ ಅಪ್ಪಳಿಸ್ಬಿಡುತ್ತೆ. ಅಂದರೆ ಮಳೆ ವಿಪರೀತವಾಗಿ ಮಳೆ ಇರುತ್ತೆ, ತುಂಬ ಗಾಳಿ, ಸುಂಟ್ರ ಗಾಳಿ, ಎಷ್ಟು ಜೋರಾಗಿ ಗಾಳಿ ಅಂದರೆ ಏನು ಕಣ್ಣಿಗೆ ಕಾಣಿಸೋದಿಲ್ಲ, ಬರೀ ಮಳೆನೇ ಇರುತ್ತೆ, ಏನು ಕೇಳಿಸೋದಿಲ್ಲ, ಬರೀ ಮಳೆ ಸೌಂಡ್ ಮಾತ್ರನೇ ಕೇಳಿಸ್ತಿರುತ್ತೆ ಗೊತ್ತಾ? ಅಷ್ಟು ಜೋರಾಗಿ ಬರ್ತಾ ಇರುತ್ತೆ. ಇವರು ಆ ಸಮುದ್ರದ ಅಲೆಗಳಿಗೆ ಅಪ್ಪಳಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ, ದಾರಿ ತಪ್ಪಿಸ್ಕೊಂಡ್ಬಿಡ್ತಾರೆ ಸಮುದ್ರದಲ್ಲಿ. ಇಬ್ಬರು ಮೀನುಗಾರರು, ಒಂದೇ ಹಡಗು, ಇಬ್ಬರು ಮೀನುಗಾರರು ದಾರಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಅದರಲ್ಲಿ ಅವ್ರಿಗೆ ಫೋನ್ ಇರುತ್ತೆ, ಆ ಫೋನ್ನ ಕೂಡ ಸಿಗ್ನಲ್ ಬರೋದಿಲ್ಲ. ಫೋನಲ್ಲಿ ಸಿಗ್ನಲ್ ಇರಲ್ಲ ಅಂದರೆ ಯಾರಿಗೆ ಕಾಲ್ ಮಾಡಬೇಕು ಅಲ್ವಾ? ಇದೇ ರೀತಿ ಮುಂದೆ 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 ಹೋಗ್ಬಿಡ್ತಾರೆ. ಕಂಪ್ಲೀಟಾಗಿ ದಾರಿ ತಪ್ಪಿಸ್ಕೊಂಡ್ಬಿಡ್ತಾರಪ್ಪ. ಅವ್ರಿಗೆ ಮನೆಗೆ ಬರೋದಕ್ಕೆ ದಾರಿನೇ ಸಿಗೋದಿಲ್ಲ. ಹಾಗೆ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಎಷ್ಟು ದಿನ ಉಪವಾಸ ಇರ್ತೀರಾ? ಬಾಕ್ಸಲ್ಲಿ ತೊಗೊಂಡೋಗಿರೋದು ಎಷ್ಟು ದಿನ ಇರುತ್ತೆ ನಿಮಗೆ? 1 ದಿನ ಇರುತ್ತಾ? ಊಟ ಎಲ್ಲ ಖಾಲಿ ಆಗಿಬಿಡುತ್ತೆ. ತೊಗೊಂಡೋಗಿರೋ ವಾಟರ್ ಬಾಟ್ಲಲ್ಲಿರೋ ನೀರು ಕೂಡ ಎಲ್ಲ ಖಾಲಿ ಆಗಿಬಿಡುತ್ತೆ. ಅಯ್ಯೋ, ತುಂಬ ಎಲ್ಲ ಕಡೆ ಹೋಗ್ತಾರೆ, ಮುಂದೆ 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 ಹೋಗ್ತಾನೇ ಇರ್ತಾರೆ. ಯಾವ ಕಡೆ ಹೋದ್ರೂ ನೀರು ನೀರು ನೀರು. ಅದು ಸರೋವರದಲ್ಲಿ ಅವರು ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಏನು ಮಾಡೋದು? ಎಲ್ಲ ದೇವ್ರನ್ನೂ ನೆನೆಸ್ಕೊತಾರೆ, ಎಲ್ಲ ಮಾಡ್ತಾರೆ, ಆದರೆ ಅವ್ರಿಗೆ ದಾರಿನೇ ಸಿಗೋದಿಲ್ಲ. ಸಮುದ್ರದಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಿ ನೋಡಿದರೂ ನೀರೇ ಕಾಣಿಸ್ತಾ ಇರುತ್ತೆ, ಹೊಟ್ಟೆ ಹಸಿತಾ ಇದೆ, ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಮೊಬೈಲಲ್ಲಿ ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿದೆ. ಹಾಗೆ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳು, 4 ತಿಂಗಳು, ಹೀಗೆ ದಿನಗಳು ಕಳೀತಾನೇ ಇರುತ್ತೆ. ಅವ್ರಿಗೆ ಮಾತ್ರ ದಾರಿ ಸಿಗ್ತಾನೇ ಇರೋದಿಲ್ಲ. ಅವರೆಲ್ಲನೂ ಅವರ ಹಗಲು ರಾತ್ರಿ ಎಲ್ಲ ಸಮುದ್ರದಲ್ಲೇ ಕಳೀತಾ ಇರ್ತಾರೆ. ಎಷ್ಟು ಕಷ್ಟ ಅಲ್ವಾ? ಒಂದು ದಿನ ನೀವು ಯಾರೂ ಇಲ್ದೇ 1 ದಿನ ಮನೇಲಿದ್ದು ನೋಡಿ,
ಗೊತ್ತಾಗುತ್ತೆ ನಿಮಗೆ ಆ ಕಷ್ಟ ಏನು ಅಂತ. ಅದರಲ್ಲೂ ಅವ್ರಿಗೆ ತಿನ್ನೋದಕ್ಕೇನು ಇರೋದಿಲ್ಲ. ಏನು ತಿಂತಾರೆ? ಹಾಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಫಿಶ್ಗಳೇನಿರುತ್ತಲ್ಲ ಅದನ್ನೇ ತೊಗೊಳ್ಳೋದು, ಜೀವಂತವಾಗಿರೋದನ್ನೇ ಕಟ್ಕೊಂಡು ತಿಂತಾ ಇರ್ತಾರೆ. ಎಷ್ಟು ಕಷ್ಟ ಅಲ್ವಾ ಅದು. ಅದನ್ನು ನಾವು ಕಷ್ಟ ಅಂತ ಕರಿತೀವಿ. ಅದೇ ರೀತಿ ಇಬ್ಬರು ಹೋಗಿರ್ತಾರಲ್ವ, ಅದರಲ್ಲಿ ಒಬ್ಬರಿಗೆ ಸಾಕಾಗ್ಬಿಡುತ್ತೆ, ಜೀವನನೇ ತುಂಬ ಬೇಜಾರಾಗಿ ಅವರು ಸಮುದ್ರದಲ್ಲಿ ಹಾರಿಕೊಂಡು ಸತ್ತೋಗ್ಬಿಡ್ತಾರೆ. ಆದರೆ ಇನ್ನೊಬ್ರು ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ವಿಲ್ ಪವರ್ ಜಾಸ್ತಿ ಇರುತ್ತೆ. ಅಂದರೆ ಇಲ್ಲ, ನಾನು ಹೋಗೇ ಹೋಗ್ತೀನಿ ಮನೆಗೆ, ಅವ್ರಿಗೆಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳು ಇದ್ದಾರೆ, ನಾವು ಅವ್ರಿಗೋಸ್ಕರನಾದರೂ ನಾನು ಹೋಗ್ತೀನಿ, ನಂಗೆ ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾರೆ. ಸುಮಾರು ಎಷ್ಟು ದಿನ ವೆಯ್ಟ್ ಮಾಡ್ತಾರೆ ಗೊತ್ತಾ? 484 ದಿನ, ಸುಮಾರು 14 ತಿಂಗಳು, ಅಂದರೆ ಹತ್ತಿರ 1.5 ವರ್ಷದವರೆಗೂ ಅವರು ಸಮುದ್ರದಲ್ಲೇ ಜೀವನ ಕಳೀತಾರೆ ಗೊತ್ತಾ. ಎಷ್ಟು ಕಷ್ಟ ಗೊತ್ತಾ. ಹಗಲು ಅಲ್ಲೇ, ರಾತ್ರಿಯಲ್ಲೇ, ಚಳಿ ಮಳೆ ಬಿಸಿಲು ಎಲ್ಲವನ್ನು ಸಹಿಸ್ಕೋತಾರೆ. ಕಷ್ಟ ಅಂದರೆ ಅದು ತಾನೇ. ನಮಗೆಲ್ಲ ಏನಿದೆ ಗೊತ್ತಾ, ಊಟ ಮಾಡೋದಕ್ಕೆ ತಿಂಡಿ ಇದೆ, ಎಲ್ಲ ಇದೆ, ಆದರೂ ನಾವು ಓದೋದಕ್ಕೆ ಕಷ್ಟಪಡ್ತಾ ಇದ್ದೀವಿ ಅಲ್ವಾ. ಕೊನೆಗೆ ಈ ಕತೆ ಏನಾಯ್ತು ಗೊತ್ತಾ, ತುಂಬದೊಂದು ದೊಡ್ಡ ಬೋಟ್ ಬರುತ್ತೆ. ಆ ಬೋಟಲ್ಲಿ ಕೊನೆ ಪ್ರಯತ್ನ ಅಂತ ಹೇಳಿ ಇವರು ತಮ್ಮ ಶರ್ಟನ್ನು ಬಿಚ್ಚಿ ಮೇಲ್ಗಡೆ ಎತ್ತಿ ಈಗ ಅಳ್ಳಾಡಿಸ್ತಾರೆ. ಆ ಬೋಟಲ್ಲಿರೋರಿಗೆ ಇವ್ರು ಕಾಣಿಸ್ತಾರೆ. ಅದೃಷ್ಟ ಅಲ್ವಾ ಅದು. ಕಾಣಿಸ್ಕೊಂಡು ಅವರು ಬಂದು ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಇವಾಗ 48 ವರ್ಷ ವಯಸ್ಸು. ಅವ್ರ ಹೆಸರೇನು ಗೊತ್ತಾ? ಜಾಸ್ ಸಲ್ವಾಡರ್ ಅಂತ ಹೇಳಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ, ಅವ್ರ ಹೆಸರು ಸಿಗುತ್ತೆ, ಅವ್ರ ಫೋಟೋ ಕೂಡ ಸಿಗುತ್ತೆ. ಈಗ ಹೇಳಿ ಮಕ್ಕಳೇ, ಯಾವುದು ಕಷ್ಟ? ಓದೋದು ಬರೆಯೋದು ಕಷ್ಟನಾ? ಅಯ್ಯೋ ಸಾರ್, ಇವತ್ತು ನಮ್ಮ ಟೀಚರ್ ಹೋಮ್ವರ್ಕ್ ಎಷ್ಟೊಂದು ಕೊಟ್ಬಿಟ್ಟಿದ್ದಾರಲ್ಲ, 2 ಪೇಜ್ ಕೊಡೋದು 3 ಪೇಜು 4 ಪೇಜ್ ಕೊಟ್ಬಿಟ್ಟಿದ್ದಾರೆ, ಹೆಂಗೆ ಬರಿಬೇಕು ನಾನು, ಯಾವ ರೀತಿ ಬರಿಬೇಕು, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊತಿರ್ತೀರಲ್ವ. ಇದು ಕಷ್ಟ ಅಲ್ಲ. ಓಕೆ, ಅರ್ಥ ಆಯ್ತಲ್ವ ಕಷ್ಟ ಅಂದರೆ ಹೇಗಿರುತ್ತೆ ಅಂತ. ಓಕೆ, ಈಗ ಎಲ್ಲರೂ ಧ್ಯಾನ ಮಾಡೋಣ. ಧ್ಯಾನ ಹೇಗೆ ಮಾಡೋದು ಮತ್ತೊಂದು ಸಾರಿ ಹೇಳ್ತೀನಿ ನಾನು. ಓಕೆ, ನೀವು ಆಗಲೇ ಎಲ್ಲರೂ ಕಾಲು ಮಡ್ಚ್ಕೊಂಡು ಕೂತ್ಕೊಂಡಿದ್ದೀರಲ್ವ. 2 ಕೈ ಬೆರಳುಗಳನ್ನು ಒಂದರಲ್ಲೊಂದು ಜೋಡಿಸ್ಕೋಬೇಕು. ಓಕೆ, ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಸ್ಲೋಲಿ ಕ್ಲೋಸ್ ಯುವರ್ ಐಸ್. 5 ಬಾರಿ ದೀರ್ಘವಾದ ಉಸಿರಾಟ ನಡೆಸಿ. ದೀರ್ಘವಾದ ಉಸಿರಾಟ ಅಂದರೆ ಹೇಗೆ ಗೊತ್ತಾ? ಜೋರಾಗಿ ಗಾಳಿಯನ್ನು ಒಳಗಡೆ ತಗೋಬೇಕು, ಮತ್ತು ಜೋರಾಗಿ ಗಾಳಿಯನ್ನು ಮೂಗಿನಿಂದ ಹೊರಗಡೆ ಬಿಡಬೇಕು. ಬಾಯಿ ಕಣ್ಣು ಮುಚ್ಚಿರಬೇಕು. ಓಕೆ, ಮೂಗಿನಿಂದ ಮಾತ್ರ ಉಸಿರಾಟ ನಡಿಬೇಕು. 5 ಬಾರಿ. ಈಗ ಸಹಜವಾದ ಉಸಿರಾಟದತ್ತ ಮರಳಿ. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ತೆರೆಯಬಾರದು. ಸಹಜವಾದ ಉಸಿರಾಟ ಅಂದರೆ ನಿಧಾನವಾಗಿ ಉಸಿರಾಟ ನಡೆಸುವುದು. ನಿಧಾನವಾಗಿ ನಿಮ್ಮ ಮೂಗಿನಿಂದ ಗಾಳಿಯನ್ನು ಒಳಗಡೆ ತಗೋಬೇಕು, ಮತ್ತು ಅಷ್ಟೇ ನಿಧಾನವಾಗಿ ಗಾಳಿಯನ್ನು ಹೊರಗಡೆ ಬಿಡಬೇಕು. ಆ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ತೆರೆಯಬಾರದು. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ ಅಂದರೆ ಉಸಿರನ್ನು ಒಳಗಡೆ ತಗೋಬೇಕು. ಬ್ರೀತ್ ಔಟ್ ಅಂದಾಗ ಉಸಿರನ್ನು ಹೊರಗಡೆ ಬಿಡಬೇಕು. ಇಷ್ಟೇ.
Breathe in, breathe out. Again, breathe in, breathe out. ಹಾಗೆ ನಿಧಾನವಾಗಿ ಉಸಿರಾಟವನ್ನು ಮಾಡೋಣ. Breathe in, breathe out. ಮಕ್ಕಳೇ, ನಾನು ಹೇಳುವ ಎಲ್ಲ ಮಾತುಗಳು ನಿಮ್ಮ ಮನಸ್ಸಿನ ಆಳಕ್ಕೆ ತಲುಪುತ್ತಾ ಇದೆ. ನಾನು ಹೇಳುವ ಎಲ್ಲ ಮಾತುಗಳನ್ನು ನಿಮ್ಮ ಮನಸ್ಸು ಖುಷಿಯಿಂದ ಸ್ವೀಕಾರ ಮಾಡುತ್ತಾ ಇದೆ. ಎಸ್, ನೀವೆಲ್ಲ ಪುಟಾಣಿ ಮಕ್ಕಳು, ಮುದ್ದಾದ ಮಕ್ಕಳು, ತುಂಬ ಒಳ್ಳೆಯ ಮಕ್ಕಳು. ವೆರಿ ಗುಡ್. ಹಾಗೆ ಉಸಿರಾಟದ ಮೇಲೆ ಗಮನ ಹರಿಸಿ ನಿಮ್ಮ ಮನಸ್ಸು ನಾನು ಹೇಳುತ್ತಿರುವ ಎಲ್ಲ ಮಾತುಗಳನ್ನು ಸ್ವೀಕಾರ ಮಾಡುತ್ತಾ ಇದೆ. ನೀವು ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸುತ್ತಿದ್ದೀರಿ. ಕನ್ನಡ, ಇಂಗ್ಲಿಷ್, ಗಣಿತ, ಸಮಾಜ ವಿಜ್ಞಾನ, ಹಿಂದಿ ಎಲ್ಲ ವಿಷಯಗಳು ತುಂಬ ಸುಲಭವಾಗಿ ಓದುತ್ತಿದ್ದೀರಿ, ಮನನ ಮಾಡಿಕೊಳ್ಳುತ್ತಿದ್ದೀರಿ. ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಬರೆದಿದ್ದೀರಿ. ನೀವು ಎಲ್ಲ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದೀರಿ. ಎಸ್, ಎಲ್ಲ ವಿಷಯಗಳಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡೆದಿದ್ದೀರಿ. ಈ ಎಲ್ಲವನ್ನು ನಿಮ್ಮ ಮನಸ್ಸು, ನಿಮ್ಮ ಸುತ್ತ ಮನಸ್ಸು ಸ್ವೀಕಾರ ಮಾಡುತ್ತಾ ಇದೆ. Breathe in, breathe out. Breathe in, breathe out. Breathe in, breathe out. Yes, very good. ನೀವೆಲ್ಲ ನಮ್ಮ ದೇಶದ ಅತ್ಯುತ್ತಮ ಪ್ರಜೆಗಳಾಗಿದ್ದೀರಿ. ನೀವು ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ಗೌರವವನ್ನು ಕೊಡುತ್ತಿದ್ದೀರಿ. ನೀವು ಜಗತ್ತಿನಲ್ಲಿ ಅತ್ಯುತ್ತಮ ವ್ಯಕ್ತಿಯಾಗಿ ಬೆಳೆದಿದ್ದೀರಿ. ಎಸ್, ಅದೇ ನೀವು. ನಿಮಗೆ ನಯ, ವಿನಯ, ಸಂಸ್ಕೃತಿ ಎಲ್ಲವೂ ಇದೆ. ಗುರು ಹಿರಿಯರ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಇದೆ. ಎಸ್, ನೀವು ಪ್ರಕೃತಿಯನ್ನು ಲಾಲನೆ ಪಾಲನೆ ಮಾಡುತ್ತಿದ್ದೀರಿ. ಗಿಡ ಮರಗಳನ್ನು ನಡೆಸುತ್ತಿದ್ದೀರಿ. ನೀವು ಪ್ರಕೃತಿಯನ್ನು ಉಳಿಸುತ್ತಿದ್ದೀರಿ, ಗಿಡ ಮರಗಳನ್ನು ಬೆಳೆಸುತ್ತಿದ್ದೀರಿ. ನೀವು ಅತ್ಯುತ್ತಮ ವ್ಯಕ್ತಿಗಳಾಗಿದ್ದೀರಿ. ನೀವು ನಿಮ್ಮ ಶಿಕ್ಷಕರು ಹೇಳುತ್ತಿರುವ ಎಲ್ಲ ಪಾಠಗಳನ್ನು, ನೀತಿಕಥೆಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳುತ್ತಿದ್ದೀರಿ ಮತ್ತು ಅದನ್ನು ಮನನ ಮಾಡಿಕೊಳ್ಳುತ್ತಿದ್ದೀರಿ. ನೀವು ಜಗತ್ತಿನಲ್ಲಿರುವ
ಅತ್ಯುತ್ತಮ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದೀರಿ. ನೀವು ಆರೋಗ್ಯವಂತರಾಗಿದ್ದೀರಿ. ನೀವು ಶ್ರೀಮಂತರಾಗಿದ್ದೀರಿ. ನೀವು ದಾನ ಧರ್ಮ ಮಾಡುವುದರಲ್ಲಿ ಬಹಳ ಮುಂದೆ ಇದ್ದೀರಿ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಳಿ. ಅಷ್ಟೇ ನಿಧಾನವಾಗಿ ಉಸಿರನ್ನು ಮತ್ತೆ ಹೊರಗಡೆ ಹಾಕಿ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಎಸ್. 1 ನಿಮಿಷಗಳ ಕಾಲ ಮೌನವಾದ ಧ್ಯಾನ. ಕೇವಲ ಶ್ವಾಸದ ಮೇಲೆಯೇ ಗಮನ ಇರಲಿ. ನಾನು ಹೇಳುವ ಎಲ್ಲ ಮಾತುಗಳನ್ನು ನಿಮ್ಮ ಸುಪ್ತ ಮನಸ್ಸು ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದೆ. ಎಸ್, ನೀವು ಆರೋಗ್ಯವಂತ ಮಕ್ಕಳು, ಬುದ್ಧಿವಂತ ಮಕ್ಕಳು, ಬಹಳ ಚುರುಕಾಗಿದ್ದೀರಿ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯೂ ಕೂಡ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸುಲಭವಾಗಿ ನಿಮ್ಮಲ್ಲಿಯೇ ಇದೆ. ನೀವು ಆತ್ಮವಿಶ್ವಾಸವನ್ನು ಹೊಂದಿದ್ದೀರಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣವು ತುಂಬ ಚೆನ್ನಾಗಿದೆ. ಎಸ್, ಕೇವಲ ಶ್ವಾಸದ ಮೇಲೆ ಗಮನ ಇರಿಸಿ. ನಿಮ್ಮ ಮುಖದಲ್ಲಿ ಚಿರುನಗೆ ಇರಲಿ. ಸ್ಮೈಲ್ ಪ್ಲೀಸ್. ಜ್ಞಾನದ ಬೆಳಕು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ನಿಮ್ಮ ದೇಹ ಹೂವಿನಷ್ಟೇ ಹಗುರವಾಗಿದೆ. ಗಾಳಿಯಲ್ಲಿ ತೇಲಿದ ಅನುಭವವಾಗುತ್ತಿದೆ. ಮನಸ್ಸು ಪ್ರಶಾಂತವಾಗಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕೆಲ ನಿಮಿಷಗಳ ಕಾಲ ಮೌನವಾದ ಧ್ಯಾನವನ್ನು ಮಾಡೋಣ. ಈಗ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಆ ಮ್ಯೂಸಿಕನ್ನು, ಆ ಸಂಗೀತವನ್ನು ಕೇಳುತ್ತಾ ಧ್ಯಾನ ಮಾಡಿ. ಆ ಸಂಗೀತವನ್ನು ಕೇಳುತ್ತಿದ್ದರೆ ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ. ಶುರು ಮಾಡೋಣ.
ನಿಧಾನವಾಗಿ ಉಸಿರಾಟ ನಡೆಸಿ. ಸ್ಲೋಲಿ ಟೇಕ್ ಅ ಬ್ರೆತ್. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಬೇಕು. ಅಷ್ಟೇ ನಿಧಾನವಾಗಿ ಉಸಿರನ್ನು ಮತ್ತೆ ಹೊರಗಡೆ ಬಿಡಬೇಕು. ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ನೀವು ಓದಿದ ಎಲ್ಲ ವಿಷಯವನ್ನು ಶೀಘ್ರವಾಗಿ ಮನನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೀರಿ. ನಿಮ್ಮಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಅತ್ಯುನ್ನತ ಸ್ಥಿತಿಯಲ್ಲಿದೆ. ಕೇವಲ ಉಸಿರಾಟದ ಮೇಲೆ ಗಮನ ಹರಿಸುತ್ತಾ ಬನ್ನಿ. ನಾನು ಹೇಳುತ್ತಿರುವ ಎಲ್ಲ ಮಾತುಗಳನ್ನು ನಿಮ್ಮ ಸುಪ್ತ ಮನಸ್ಸು ಸ್ವೀಕಾರ ಮಾಡ್ತಾ ಇದೆ. ಎಸ್, ನೀವು ಆರೋಗ್ಯವಂತ ಮಕ್ಕಳಾಗಿದ್ದೀರಿ. ಬುದ್ಧಿವಂತ ಮಕ್ಕಳಾಗಿದ್ದೀರಿ. ವಿದ್ಯಾವಂತರಾಗಿದ್ದೀರಿ. ನೀವು ತಾಳ್ಮೆ ಮತ್ತು ಸಹನೆಗೆ ಮತ್ತೊಂದು ಹೆಸರಾಗಿದ್ದೀರಿ. ನಿಮಗೆ ರೋಗ ನಿರೋಧಕ ಶಕ್ತಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮಲ್ಲಿದೆ. ನೀವು ಬಲಶಾಲಿಗಳಾಗಿದ್ದೀರಿ. ನಿಮ್ಮಲ್ಲಿ ನಾಯಕತ್ವದ ಗುಣ, ನಯ ವಿನಯ, ಸಂಸ್ಕೃತಿ ಎಲ್ಲವೂ ನಿಮ್ಮಲ್ಲಿದೆ. ಈ ಎಲ್ಲ ಮಾತುಗಳನ್ನು ನಿಮ್ಮ ಸುಪ್ತ ಮನಸ್ಸು ಸುಲಭವಾಗಿ ಸ್ವೀಕಾರ ಮಾಡ್ತಾ ಇದೆ. ನೀವು ಅತ್ಯಂತ ಆಗರ್ಭ ಶ್ರೀಮಂತರಾಗಿದ್ದೀರಿ. ಗುಣವಂತರಾಗಿದ್ದೀರಿ.
ಆತ್ಮಭಾವದಿಂದ ದೇಹಭಾವಕ್ಕೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. 1 2 3 4 5. ಈಗ ನಿಧಾನವಾಗಿ ಕಣ್ಣುಗಳನ್ನು ತೆಗೆಯುತ್ತಾ ನಿಮ್ಮ ಕೈಗಳನ್ನೇ ನೋಡಿಕೊಳ್ಳಿ. ನಿಧಾನವಾಗಿ ಸ್ಲೋಲಿ ಓಪನ್ ಯುವರ್ ಐಸ್. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಈ ಶ್ಲೋಕವನ್ನು ಪ್ರತಿದಿನ ಬೆಳಗ್ಗೆ ಎದ್ದೇಳ್ತಿರಲ್ಲ, ಎದ್ದ ತಕ್ಷಣ ನಿಮ್ಮ ಕೈಗಳನ್ನು ಕಣ್ಣುಗಳ ಮೇಲೆ ಇಟ್ಕೊಂಡು ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಬಿಡುತ್ತಾ ನಿಮ್ಮ ಹಸ್ತಗಳನ್ನೇ ನೋಡಿಕೊಂಡು ಈ ಶ್ಲೋಕವನ್ನು ಹೇಳಬೇಕು. ಸರಿನಾ? ನಾನು ಆಗಲೇ ಹೇಳಿದ್ನಲ್ವ, ನೀವೆಲ್ಲ ತುಂಬ ಬುದ್ಧಿವಂತರಿದ್ದೀರಿ. ಆತ್ಮವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಹತ್ರ. ಚೆನ್ನಾಗಿ ಓದ್ತೀರಾ, ನೀವು ತುಂಬ ಚುರುಕಾಗಿದ್ದೀರಾ. ಆದರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಅಂದರೆ ನಿಮ್ಮ ಗುರುಗಳು ಏನು ಹೇಳ್ತಾರೋ ಅದನ್ನು ತಪ್ಪದೇ ಪಾಲಿಸಬೇಕು. ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳಿದ್ರೆ ನೀವು ಮುಂದೆ ಒಂದು ದಿನ ತುಂಬ ದೊಡ್ಡ ವ್ಯಕ್ತಿಗಳಾಗ್ತೀರಾ. ಅಬ್ದುಲ್ ಕಲಾಂ ಆಗ್ಬೋದು, ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಂದರೆ ವಿಜ್ಞಾನಿಗಳಾಗಬಹುದು, ರಾಜಕೀಯ ವ್ಯಕ್ತಿಗಳಾಗಬಹುದು, ಡಾಕ್ಟರ್ಸು, ಇಂಜಿನಿಯರ್ಸು, ಶಿಕ್ಷಕರು ಕೂಡ ಆಗಬಹುದು. ಇನ್ನೂ ತುಂಬ ಹಲವಾರು ಕ್ಷೇತ್ರಗಳಲ್ಲಿ ನೀವು ಮುಂದೆ ಬರ್ಬೋದು. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ಲೈಫನ್ನ ಎಂಜಾಯ್ ಮಾಡ್ಬೋದು. ಆದರೆ ಈಗ ಚೆನ್ನಾಗಿ ಓದಬೇಕು, ಗುರುಗಳು ಹೇಳಿದ ಮಾತನ್ನು ತಪ್ಪದೆ ಕೇಳಬೇಕು. ಓಕೆನಾ? ಮತ್ತು ಈಗ ಎಲ್ಲರಿಗೂ ಏನಂದರೆ ಕೊರೋನಾ ಬಂದಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರಲ್ಲ, ಅದು ಯಾವುದಕ್ಕೂ ಯಾರೂ ಭಯಪಡೋದು ಬೇಡ. ಪ್ರತಿದಿನ ವ್ಯಾಯಾಮವನ್ನು ತಪ್ಪದೆ ಮಾಡಿ, ನಿಮ್ಮ ಧ್ಯಾನವನ್ನು ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ಹಿರಿಯರು ಯಾರು ಇದ್ದಾರಲ್ವ ಎಲ್ಲರಿಗೂ ಹೇಳಬೇಕು, ಧ್ಯಾನ ಮಾಡಿಸಿ. ಅವ್ರಿಗೂ ಕೂಡ ಇವಾಗ ಧ್ಯಾನ ಮಾಡೋದು ಹೇಗೆ ಅಂತ ಗೊತ್ತಾಯಿತು ತಾನೇ? ಮನೆಯಲ್ಲೂ ಕೂಡ ಎಲ್ಲರಿಗೂ ಧ್ಯಾನ ಮಾಡಿಸಿ, ಯೋಗ ಮಾಡೋದಕ್ಕೆ ಹೇಳಿ, ಪ್ರಾಣಾಯಾಮ ಮಾಡೋದಕ್ಕೆ ಹೇಳಿ. ಎಂತಹ ಕೊರೋನಾ ಬಂದ್ರೂ ಯಾರಿಗೂ ಏನೂ ಆಗೋಲ್ಲ. ಓಕೆನಾ? ಇವತ್ತಿನ ದಿನ ಧ್ಯಾನಕ್ಕೆ ಕುಳಿತಿರತಕ್ಕಂಥ ಎಲ್ಲ ಮಕ್ಕಳಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತಿನ ದಿನ ಧ್ಯಾನ ಮಾಡಿದ್ದೀರಲ್ಲ, ಧ್ಯಾನದಿಂದ ನಿಮಗೆ ಏನೇನು ಅನುಭವಗಳಾಯಿತು, ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಟೀಚರ್ಸ್ ಇರ್ತಾರಲ್ಲ, ಸರ್ ಆಯಿತು, ಟೀಚರ್ ಆಯಿತು, ಅವ್ರ ಹತ್ರ ಹೇಳ್ಕೊಳ್ಳಿ. ಧ್ಯಾನ ಮಾಡಬೇಕಾದ್ರೆ ನಿಮಗೇನೆಲ್ಲ ಅನುಭವಗಳಾಯಿತು ಅಂತ ಖಂಡಿತವಾಗ್ಲೂ ನಿಮ್ಮ ಗುರುಗಳ ಹತ್ರ ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇಂದಿನ ಧ್ಯಾನ ತರಗತಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಶಾಲೆಯ ಶಿಕ್ಷಕ ವೃಂದದವರೆಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಿದ್ದೇನೆ. ಇಷ್ಟೊತ್ತು ಮಕ್ಕಳಿಗೋಸ್ಕರ ತಾವು ಕೂಡ ತುಂಬ ಶ್ರಮಪಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ರತಿದಿನ ಶಾಲೆಯಲ್ಲಿ 5ರಿಂದ 10 ನಿಮಿಷ ಅಥವಾ ಸಾಧ್ಯವಾದಷ್ಟು ಮಟ್ಟಿಗೆ ಧ್ಯಾನವನ್ನು ಮಾಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೋರ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿ ಶನಿವಾರ ತಪ್ಪದೆ 8 ಗಂಟೆ 10 ನಿಮಿಷದಿಂದ 9 ಗಂಟೆವರೆಗೂ ಎಲ್ಲ ಮಕ್ಕಳು ದಯವಿಟ್ಟು ಧ್ಯಾನ ತರಗತಿಯಲ್ಲಿ ಪಾಲ್ಗೊಳ್ಳಬೇಕೆ ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶಿಕ್ಷಕರೇ, ಧನ್ಯವಾದಗಳು ತಮಗೆಲ್ಲ. ಥ್ಯಾಂಕ್ ಯು ಮಕ್ಕಳೇ, ಎಲ್ಲರಿಗೂ ಬಾಯ್. ಮತ್ತೆ ಮುಂದಿನ ಶನಿವಾರ ಧ್ಯಾನದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಪ್ರತಿದಿನ ಧ್ಯಾನ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.